ಖುಷಿ, ಗುರುವಾರ ಅಷ್ಟೇ ನೀವು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಿ ಕೃಷ್ಣ ರಹಸ್ಯದ ಕುರಿತು. ಹಾಗೆ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಇಲ್ಲಿ ನಮ್ಮ ಶ್ರೀಕೃಷ್ಣ ರಹಸ್ಯದಲ್ಲಿ ನಾವು ಎಲ್ಲರೂ ತಿಳ್ಕೊಂಬಂದಿದ್ದೇನು, ಕೃಷ್ಣ ಬಂದರೆ ಭೂಮಿಗೆ ಅವನು ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಅಂದರೆ ಶಿವನ ಪೂಜೆಯನ್ನು ಮಾಡ್ತಾನೆ, ತಲ್ಲೀನರಾಗ್ತಾನೆ. ದ್ವಾಪರಯುಗ ಆಗಲಿ ತ್ರೇತಾಯುಗ ಆಗಲಿ ಎಲ್ಲೆಲ್ಲೂ ನೋಡಿ ನೀವು ಸರ್ವಂ ಜಗತ್ ಶಿವಮಯಂ ಅಂದರೆ ಶಿವನ ಆರಾಧನೆಯನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇರತಕ್ಕಂಥ ಎಲ್ಲ ದೇವಾನುದೇವತೆಗಳು ಸ್ಮರಿಸಿ ಆ ಶಕ್ತಿಯನ್ನು ಗಳಿಸಿ ಪಾರ್ವತಿ ಪರಮೇಶ್ವರಂ ಜಗದಪ್ಪಿತಂ ಒಂದೇ ಅಂಥೇಳಿ ಆ ಜಗದಪ್ಪಿತಂ ಒಂದೇ ಪಾರ್ವತಿ ಪರಮೇಶ್ವರ ಆಗಿರ್ತಕ್ಕಂಥವ್ರನ್ನ ಯಾವತ್ತೂ ತಂದೆ ತಾಯಿ ಅನ್ನೋ ಭಾವನೆ ನಮ್ಮಲ್ಲಿ ಇದ್ದೇ ಇರುತ್ತೆ. ದೇವಾನುದೇವತೆಗಳ ಕಾಲದಿಂದ ಬಂದಿದೆ ಇದನ್ನು. ಆ ಸಂಸ್ಕಾರದಲ್ಲಿ ರಾಮನ ಕಾಲದಲ್ಲಿ ಅವನು ರಾಮೇಶ್ವರ ಅಂತ ಯಾಕೆ ಹೆಸರಿಟ್ಕೊಂಡ, ರಾವಣನ್ನ ತನ್ನ ಶಕ್ತಿಯಿಂದ ತಾಳೆಕಾಗದೇ ಇದ್ದ ಪಕ್ಷದಲ್ಲಿ ಆದರೆ ಯಾರು ಶಿವನ ಭಕ್ತನಾಗಿರ್ತಕ್ಕಂಥ ರಾವಣನಿಗೆ ಶಿವನೇ ಸಾಟಿ. ಅದಕ್ಕೋಸ್ಕರ ಶಿವನ ಶಕ್ತಿಯನ್ನು ತಗೊಂಡು ತದನಂತರ ರಾವಣ ಒಂದು ವಧವನ್ನು ಮಾಡಿದ. ಕೃಷ್ಣ ಪರಮಾತ್ಮನು ಹಾಗೆ ದ್ವಾಪರಯುಗದಲ್ಲಿ ತಾನು ಕೌರವರ ಸಂಹಾರ ಮಾಡಿಸ್ದ. ಯಾರಿಂದ? ಅರ್ಜುನನಿಂದ. ಆದರೆ ಎಲ್ಲವೂ ಆದರೂ ಕೃಷ್ಣ ರಹಸ್ಯ ಅನ್ನೋದೇನು, ಭೂಲೋಕದಲ್ಲಿ ಎಲ್ಲರ ಕರ್ಮವನ್ನ ತನಗೇ ಬಂದಿರತಕ್ಕಂಥ ಶಾಪವನ್ನ ವಿಮೋಚನೆಗೊಳ್ತಕ್ಕಂಥ ಸಮಯ. ಅದಕ್ಕೆ ನಿಮ್ಗೇನು ಹೇಳಿದೆ, ಕಲಿಯುಗ ಅಂದರೆ ವಿಶ್ವಾತ್ಮನಿಗೆ ಬಂದಿರತಕ್ಕಂಥ ಶಾಪ. ಗಾಂಧಾರಿ ಅಂದರೆ ಗೌರಿ, ತಾನೇ ಜಗನ್ಮಾತೆ ಆಗಿರೋ ಪಾರ್ವತಿ ಮುಖಾಂತರ ಬಂದಿರೋ ಶಾಪಕ್ಕೆ ವಿಮೋಚನೆ ಹೇಗೆ? ಶಿವನ ಆರಾಧನೆ. ಅದಕ್ಕೆ ಅವನು ಭೂಲೋಕದಲ್ಲಿ ಬಂದು ಅವನು ಎಲ್ಲಿ ಪೂಜೆ ಮಾಡಿ ಹೋಗಿದ್ದಾನೆ, ಅಬ್ಬ ಬಾವ ನೀವು ಪೂಜೆ ಮಾಡಿದ್ರ ನಾವು ಮಾಡ್ತೀವಿ ಅಂಥೇಳಿ ಅವನ ಜೊತೆಗೆ ಪಾಂಡವರು ಬಂದು ಹೋದರು. ಪಾಂಡವರು ಸ್ವತಃ ಬಂದು ಅವರು ಪೂಜೆಯನ್ನು ಮಾಡ್ತಾರೆ. ಎಲ್ಲಿ? ಅವರು ಒಂದೊಂದು ಲಿಂಗವನ್ನ, ಇದೇ ಲಿಂಗಕ್ಕೆ ಪೂಜೆ ಮಾಡೋದಿಲ್ಲ, ಆ ಲಿಂಗದ ಸಮೀಪದಲ್ಲಿ ಇನ್ನೊಂದು 5 ಲಿಂಗಗಳನ್ನು. ಪಾಂಡವದಲ್ಲಿ ಎಲ್ಲಾ ಮಧ್ಯಮ ಪಾಂಡವನಾಗಿರ್ತಕ್ಕಂಥವನು ಅರ್ಜುನ. ಅದಾದ ಮೇಲೆ ಆ ಮಧ್ಯಮ ಪಾಂಡವದಿಂದ 2 ಅಣ್ಣಂದ್ರು 2 ತಮ್ಮಂದ್ರು. ಅದಕ್ಕೆ ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ? ಒಂದು ಧರ್ಮರಾಯ, 2ನೇದು ಭೀಮ, 3ನೇದು ಅರ್ಜುನ, ಆಮೇಲೆ ನಕುಲ ಸಹದೇವ. ಎಲ್ಲ ಪಾಂಡವರನ್ನು ಪ್ರತಿಷ್ಠಾಪನೆ ಮಾಡಿ ಹೋದ ಮೇಲೆ ಆ ಸ್ಥಳಕ್ಕೆ ದೈವ ಶಕ್ತಿಯನ್ನು ಕೊಟ್ಟು ರಹಸ್ಯವನ್ನು ಕೊಡೋದು, ಆ ಶಕ್ತಿಗೆ ಸಾನ್ನಿಧ್ಯ ಕೊಡೋನು ಯಾರೋ? ಮತ್ತೆ ಅದೇ ಏಕಲವ್ಯ. ಅವನು ಬಂದು ಹೋಗ್ತಾನೆ. ಯಾಕೆಂದ್ರೆ ಅರ್ಜುನನಿಗೆ ಶಕ್ತಿ ಕೊಟ್ರಿ ದ್ರೋಣಾಚಾರ್ಯರೇ, ನನಗೂ ಒಂದು ಶಕ್ತಿ ಕೊಡಬಾರ್ದ, ಒಳ್ಳೆ ವಿದ್ಯೆ ಕೊಡಬಾರ್ದ ಅಂತ ಕೇಳ್ಕೊಂಡವನು ಏಕಲವ್ಯ. ಇವತ್ತು ಏಕಲವ್ಯ ಎದ್ದು ಬಿಟ್ಟಿದ್ರೆ, ಜಗತ್ತಲ್ಲಿ ಅವನು ಗುರುದಕ್ಷಿಣೆಯಾಗಿ ಹೆಬ್ಬೆಟ್ಟು ಕೊಡದೇ ಇದ್ದಿದ್ರೆ ಜಗತ್ತು ಹೆಂಗೆ ಎದ್ದು ಬಿಡ್ತಿದ್ವು? ಆ ಅರ್ಜುನನ ಬೆಲೆ ಇರ್ತಿತ್ತ? ಇಲ್ಲ, ಎಲ್ಲ ಕೃಷ್ಣ ಲೀಲೆ. ಅವನೇನ್ ಮಾಡ್ದ? ಈ ರೀತಿಯಾಗಿ ಆ ಹೆಬ್ಬೆಟ್ಟನ್ನೇ ತೆಗೆದುಬಿಟ್ಟ. ಧನುರ್ಬಾಣಕ್ಕೆ ಬೇಕಾಗಿರತಕ್ಕಂಥ ಹೆಬ್ಬೆಟ್ಟನ್ನು ತೆಗೆದುಬಿಟ್ರೆ ಇನ್ಯಾವ ಕಾಲಕ್ಕೆ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸೋಕ್ಕಾಗತ್ತೆ? ಸಾಧ್ಯವಿಲ್ಲ. ಹಾಗೆ ಆ ಏಕಲವ್ಯನು ಶಾಸನಗಳ ಮುಖಾಂತರ, ಅದಕ್ಕೆ ನಿಮ್ಗೆ ಯಾವುದೇ ಒಂದು ಶಾಸನ ತೋರಿಸಲು ನೀವು ಮೊದಲಿಂದ ನೋಡಿ, ಅಲ್ಲಿ ಏಕಲವ್ಯ ಬಂದು ಹೋಗ್ತಾನೆ. ಏಕಲವ್ಯನಿಗೆ ಯಾವತ್ತೂ ಗೋ ಸಂರಕ್ಷಣೆ, ಹಸುಗಳು ಯಾವತ್ತೂ ಅವನ ಜೊತೆ ಇರುತ್ತೆ. ತದನಂತರ ಅವನು ಎಲ್ಲಿ ಬಂದು ಹೋಗ್ತಾನೋ, ಚೋಳರಾಸನ ಅಂದರೆ ಶಾಸನ ಇವತ್ತಿಗೂ ಅವ್ರು ಬರೆದಿಟ್ಟಿರೋದೇನು ಅಂದರೆ ಏಕಲವ್ಯನ ಪೂಜೆ, ಅವರ ವಂಶಸ್ಥರು ಯಾರು ಪೂಜೆ ಮಾಡ್ಕೊಂಬಂದ್ರು ಅವರೇ ಚೋಳರು. ಅದಕ್ಕೆ ಇವತ್ತಿಗೂ ಎಲ್ಲಾ ದೇವಸ್ಥಾನಗಳು ಏನೇನು ನೋಡ್ಕೊಂಬಂದಿರ, ಮಹಾಬಲಿಪುರಂ ಆಗಲಿ, ತಲಕಾಡಾಗಲಿ, ಇದೆಲ್ಲ ದಕ್ಷಿಣ ಪ್ರಾಂತವಾಗಲಿ, ಈ ದಕ್ಷಿಣ ಪ್ರಾಂತದಲ್ಲಿರತಕ್ಕಂಥ ಪಾಂಡವರು ಎಲ್ಲೆಲ್ಲಿ ಕಲ್ಲಲ್ಲಿ ಶಸ್ತ್ರಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ, ಎಲ್ಲೆಲ್ಲಿ ನೆಲೆಸಿದ್ದಾರೆ, ಅದೆಲ್ಲ ಯಾವುದು ಗೊತ್ತಾ? ವನವಾಸ ಅಲ್ಲ, ಅಜ್ಞಾತವಾಸ. 1 ವರ್ಷ ಕಳೆದ್ರಲ್ಲ, ಅದು ಬರೀ ದೇವರ ಪೂಜೆಯಲ್ಲೇ ಕಳೆದ್ರು. ಎಲ್ಲೆಲ್ಲಿದ್ರು ಅಲ್ಲೇ ಒಂದು ಲಿಂಗವನ್ನು ಮಾಡಿದ್ರು. ಎಲ್ಲೆಲ್ಲಿ ಒಂದು ಲಿಂಗವನ್ನು ಮಾಡಿದ್ರು ಅದನ್ನ ಪೂಜೆ ಆರಾಧನೆ ಏಕಲವ್ಯನ ಮಾಡ್ದ. ಎಲ್ಲೆಲ್ಲಿ ಏಕಲವ್ಯನ ಮಾಡೋಗ್ತಾನೆ ಅಲ್ಲೆಲ್ಲ ಬರೀ ಸಿದ್ಧರು ಬಂದು ಹೋಗ್ತಾರೆ. ಮಹಾನ್ ಸಿದ್ಧ ಪುರುಷರು. ಎಲ್ಲಿ ಸಿದ್ಧ ಪುರುಷರು ಹೋಗ್ತಾರೆ ಅವರು ಜೀವ ಸಮಾಧಿನ ತಗೊಂತಾರೆ. ಆ ಜೀವ ಸಮಾಧಿ ಅದೇ ಕ್ಷೇತ್ರದಲ್ಲಿ ಇರುತ್ತೆ. ಅಲ್ಲಿ ಯಾವತ್ತೂ ತಿಳ್ಕೊಳ್ಳಿ, 3 ಬಾವಿ, 5 ನದಿ ಅಥವಾ 5 ಕೊಳ, ವಿಶೇಷವಾಗಿ 5 ಕೆರೆಗಳಾಗಿರ್ತಕ್ಕಂಥ ಮಾರ್ಪಟ್ಟಿರೋದು. ದೊಡ್ಡ ಜೀವನದಿ ಒಂದಾಗಿರತಕ್ಕಂಥದ್ದು. ಅಲ್ಲಿ ಈಶ್ವರನೇ ಹಳ್ಳದಲ್ಲಿ ಪ್ರತಿಷ್ಠಾಪನೆ, ಬೆಟ್ಟದ ಮೇಲೆ ಒಂದು ಪ್ರತಿಷ್ಠಾಪನೆ, ಪಕ್ಕದಲ್ಲಿ ಒಂದು ಪ್ರತಿಷ್ಠಾಪನೆ, ಹೀಗೆ ನಾನಾ ರೀತಿಯಾದ 5 ಲಿಂಗಗಳ ಪ್ರತಿಷ್ಠಾಪನೆ ಆಗುತ್ತೆ. ಇಲ್ಲಿ ಬರೀ ಬೆಳೆಯೋದು ಹುತ್ತಗಳು. ಆ ಹುತ್ತಗಳು ಯಾಕೆ ಬೆಳೆಯುತ್ತೆ ಅಂದ್ರೆ, ಇವರು ಎಲ್ಲೆಲ್ಲಿ ಶಿವನ ಪೂಜೆ ಮಾಡ್ತಾರೆ ತಮ್ಮ ಒಡವೆಗಳನ್ನ, ವಸ್ತುಗಳನ್ನ ಎಲ್ಲವೂ ಶಿವನಿಗೆ ಅರ್ಪಿತ ಅಂತ ಹೇಳಿ ಆ ಪಾತಾಳದಲ್ಲಿ ಅವನಿಗೆ ಸ್ವರ್ಣಾಭಿಷೇಕವನ್ನ, ಅವನಿಗೆ ಪೂಜಾ ಆರಾಧನೆಯನ್ನ ಮಾಡಿ ಅಲ್ಲಿ ಬರ್ತಕ್ಕಂಥ ಉಪಹಾಸಗಳು, ಊಟ ಉಪಚಾರಗಳು ಸಾರ್ವಜನಿಕರು ಕರೆದು ಎಲ್ಲ ಏನೇನು ಬೇಕು ಕೊಪ್ಪರಿಗಳಲ್ಲಿ ತಂದು ಅಲ್ಲಿ ಬಡಿಸಿರ್ತಾರೆ. ಇದನ್ನು ಸಂರಕ್ಷಣೆ ಮಾಡೋದು ಯಾರೋ? ಆ ನಾಗದೇವತೆಗಳು. ಇವತ್ತಿಗೂ ಜೀವಂತ ಸಾಕ್ಷಿಯಾಗಿರ್ತಕ್ಕಂಥ ಮಹಾಕ್ಷೇತ್ರಗಳನ್ನ ನಿಮಗೆ ತೋರಿಸ್ತಾ ಇರೋದೇ, ಓ ಇಲ್ಲೇ ಭೀಮ ಬಂದು ಹೋಗಿದ್ದು, ಓ ಇಲ್ಲೇ ಅರ್ಜುನ ಕೂತಿದ್ದು ಅಂತ ಹೇಳಕ್ಕೆ ಎಲ್ಲವೂ ಸತ್ಯವಾದ ಘಟನೆ. ಇವತ್ತಿಗೂ ನೀವು ಕಣ್ಣು ಮುಂದೆ ನೋಡ್ತಕ್ಕಂಥ ಘಟನೆ. ಅದಕ್ಕೆ ನಾನು ತ್ರೇತಾಯುಗದವನ್ನ ಪರಿಪೂರ್ಣವಾಗಿ ರಾಮನ ಕಾಲದಿಂದ ಹಿಡಿದು ಇವತ್ತು ಕೃಷ್ಣನ ಕಾಲಕ್ಕೆ, ದ್ವಾಪರಯುಗಕ್ಕೆ ಬಂದ್ಬಿಟ್ಟೆ. ಅದಾದ ಮೇಲೆ ಕಲಿಯುಗದ ಕಾಲಕ್ಕೆ ಕೃಷ್ಣ ರಹಸ್ಯಕ್ಕೆ ಕರ್ಕೊಂಡ್ಬರ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಜೀವಂತ ಸಾಕ್ಷಿಯಾಗಿರ್ತಕ್ಕಂಥ ದರ್ಶನವನ್ನ ಪ್ರತಿದಿನ ಪ್ರತ್ಯೇಕವಾಗಿ ಆ ಕೃಷ್ಣ ದರ್ಶನವನ್ನ ಮಾಡಕ್ಕೆ ಮೊದಲು ಎಲ್ಲವನ್ನು ತಿಳ್ಕೋಬೇಕು.
ಆಗ ಈ ಪಾಂಡವರು ಬಂದು ಹೋದ ಕ್ಷೇತ್ರದಲ್ಲಿ ಏಕಲವ್ಯ ಬಂದು ಹೋಗಿರೋದು ಚೋಳರು, ಆಗ ಶಾಸನವನ್ನು ಬರೆಯೋದು. ಇವತ್ತಿಗೂ ನೀವು ನೋಡಿ, ಒಂದೊಂದು ಶಾಸನ ತೋರಿಸ್ತೀನಿ, ಒಂದೊಂದು ಕಾರ್ಯಕ್ರಮದಲ್ಲಿ ತೋರಿಸ್ತಾ ಬರ್ತೀನಿ. ಎಲ್ಲೇ ನೋಡಿ, ಮೇಲ್ಗಡೆ ಈಶ್ವರ, ಈ ಕಡೆ ಬಸವ, ಆ ಕಡೆ ಸಿಂಹ, ದುರ್ಗಾವಸ್ಥೆ. ಅದಾದ್ಮೇಲೆ ಕೆಳಭಾಗದಲ್ಲಿ ಕೃಷ್ಣ ಬರೆದಿರ್ತಕ್ಕಂಥ ಮೂಲ ಮಂತ್ರ, ಕೃಷ್ಣ ಶಾಸನದಲ್ಲಿ ಬರೆದ, ಅದು ಹಳೇ ಗನ್ನಡ ಅನ್ಕೋಬೇಡಿ, ದೇವನಾಗರಿ. ತದನಂತರ ಆ ಚೋಳರು ಬಂದಿರತಕ್ಕಂಥವ್ರು ಚೋಳರ ವಾಕ್ಯದಲ್ಲಿ ಹಳೆಯ ವಾಕ್ಯಗಳನ್ನು ಬರೆದಿದ್ದಾರೆ, ಅದನ್ನು ಕೆತ್ತಿದ್ದಾರೆ. ಅದಾದ ಮೇಲೆ ಎಲ್ಲೆಲ್ಲೇ ಅವರು ನಿವಾಸ ಮಾಡಿರ್ತಾರೆ ಅಲ್ಲೆಲ್ಲ ಪಾತಾಳದಲ್ಲಿ ಸ್ವರ್ಣ ಕಮಲಗಳು, ರತ್ನ ಖಚಿತವಾಗಿರ್ತಕ್ಕಂಥ ಆಭರಣಗಳು ಎಷ್ಟೋ ಜನಕ್ಕೆ ಸಿಕ್ಕಿರಬಹುದು. ಆದರೆ ಇದನ್ನ ಯಾವ ಕಾಲಕ್ಕೂ ಈ ಕ್ಷೇತ್ರದಲ್ಲಿ ಯಾರು ಮುಟ್ಟಕ್ಕಾಗಲ್ಲ, ಯಾರು ವಾಸ ಮಾಡಕ್ಕಾಗಲ್ಲ, ಸಂಸಾರಸ್ಥರು ಇರಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬೆಳೆಯೋದು ಏನೇದ್ರು ಬೆಟ್ಟದ ನೆಲಿಕಾಯಿ, ತುಂಬೆ ಹೂವು ಗಿಡಗಳು, ಸರ್ಪ ಕ್ಷೇತ್ರಗಳು, ಅದೇ ವಿಶೇಷವಾಗಿರ್ತಕ್ಕಂಥದ್ದು ಬೇವಿನ ಮರಗಳು ತಮಗೆ ತಾವೇ ಬೆಳೆಯುತ್ತೆ. ವಿಶೇಷವಾಗಿರ್ತಕ್ಕಂಥ ಮರಗಳು ಬೆಳೆಯುತ್ತೆ. ಏನು ಅಂದರೆ ಒಂದು ಮರ ಬೆಳೆಯಲಿಲ್ಲ, ಸರ್ಪಗಳು ಎಲ್ಲಿ ವಾಸವಾಗಿರುತ್ತೆ, 3 ತಲೆ ಹಾವು, 5 ತಲೆ ಹಾವು, 4 ತಲೆ ಹಾವು, ಇದೆಲ್ಲ ನೀವಿನ್ನೂ ನೋಡಿಲ್ಲ, ಸತ್ಯವಾಗ್ಲೂ ಇದೆ. ಕಣ್ಣಿಗೆ ಕೆಲವರು ಕಂಡಿದೆ, ಕೆಲವ್ರಿಗೆ ಅನುಭವ ಆಗಿದೆ, ಕೆಲವ್ರಿಗೆ ಇವತ್ತಿಗೂ ನಂಬಿಕಾನುಗ್ರಹದಲ್ಲಿ ಓಹೋ ಇಲ್ಲಿ ಮುನಿ ಸಂಚಾರ ಇದೆ. ಇದೆಲ್ಲ ಎಲ್ಲಿ ವಾಸ ಆಗತ್ತೆ ಅಂದರೆ ಹುತ್ತದಲ್ಲಿ ವಾಸವಾಗಲ್ಲ. ಆಮೇಲೆ ನೀವೇನು ಕೊಂಡಿರ್ತೀರಾ, ಇಲ್ಲಿ ಹುತ್ತಗಳು ಚಿಕ್ಕದಾಗಿ ಬೆಳೆದಿರಲ್ಲ. ನಿಮ್ಗೆ ತೋರಿಸಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸಣ್ಣ ಹುತ್ತವಲ್ವೇ ಇಲ್ಲ, ದೊಡ್ಡ ದೊಡ್ಡ ಮೂಗು ಹುತ್ತಗಳು, ಎಲ್ಲೂ ರಂಧ್ರ ಇರಲ್ಲ. ಓಹೋ ಹಾವು ಹೆಂಗೆ ಹೋಗತ್ತೆ ಅನ್ಕೊಂತೀರಾ, ಹೋಗಕ್ಕೆ ಸಾಧ್ಯವಿಲ್ಲ. ಅದೆಲ್ಲಿ ನಿವಾಸ ಮಾಡುತ್ತೆ ಅಂದರೆ, ಹುತ್ತ ಇಲ್ಲಿದೆ ಅಂದರೆ ಅಲ್ಲಿಂದ ಒಳಭಾಗದಲ್ಲಿ ರಂಧ್ರ ಮಾಡಿಕೊಂಡು ಒಂದು ಸಪ್ರೇಟ್ ಆಗಿರೋ ಜಾಗದಲ್ಲಿ ಅದು ನಿವಾಸ ಮಾಡುತ್ತೆ. ಅದಕ್ಕೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸ್ಥಳದಲ್ಲಿ ಗೊತ್ತಿಲ್ಲದೆ ಯಾರು ಕಬಳಿಸ್ಕೊಂಡು ಅಪಾರ್ಟ್ಮೆಂಟ್ ಕಟ್ಬಿಡ್ತೀರಾ, ಯಾರೋ ಲೇಔಟ್ಗಳು ಮಾಡ್ಬಿಡ್ತೀರಾ, ಯಾವ ಕಾಲಕ್ಕೂ ಅಲ್ಲಿ ನಿವಾಸಗಳು ಮಾಡ್ಬಿಡ್ತೀರಾ. ಇವ್ರಿಗೆಲ್ಲರಿಗೂ ತೊಂದರೆಗಳಾಗಿದೆ. ಆ ಜನಗಳೇ ಖುದ್ದಾಗಿ ಹೇಳಿರ್ತಕ್ಕಂಥ ವಿಚಾರಗಳನ್ನ ನಾಳೆ ನಾಡಿದ್ದು ಹೀಗೆ ದಿನನಿತ್ಯದಲ್ಲಿ ಪ್ರತ್ಯೇಕ ಸಾಕ್ಷಿ ಪ್ರಕಾರವಾಗಿ ನಿಮಗೆ ತೋರಿಸ್ತೀನಿ. ಅದು ಯಾವಾಗ, ಇದೇ ಕರ್ನಾಟಕದಲ್ಲಿ ಜಾಸ್ತಿ ಹೆಮ್ಮೆ ಅಂದರೆ ನಮ್ಮ ದಕ್ಷಿಣದಲ್ಲಿ ಇವರೆಲ್ಲ ಅಜ್ಞಾತವಾಸ ಮಾಡಿರೋದಕ್ಕೆ ಸಾಕ್ಷಿ ರೂಪ ಇವತ್ತಿಗೂ ಇದೆ. ಇದು ತಮಿಳುನಾಡಾಗಲಿ, ಆಂಧ್ರ ಆಗಲಿ, ಕೇರಳ ಪ್ರಾಂತವಾಗಲಿ, ಕರ್ನಾಟಕದ ಮಧ್ಯಭಾಗ ಆಗಲಿ, ಎಲ್ಲವೂ ನಡೆದಿರ್ತಕ್ಕಂಥ ನಮ್ಮ ದಕ್ಷಿಣದಲ್ಲೇ ಅವರು ಬಂದು ಹೋಗಿ ನಿವಾಸ. ಅಂದರೆ ದೇವಿಯ ನಾಲಿಗೆಯಲ್ಲಿರುತ್ತೋ ಕೃಷ್ಣ ಅಲ್ಲಿ ವಾಸ. ಎಲ್ಲಿ ಕೃಷ್ಣ ವಾಸವಾಗ್ತಾನೋ ವಿಶ್ವವೆಲ್ಲ ಅಡಗಿರ್ತಕ್ಕಂಥದ್ದಲ್ಲಿ. ಪ್ರಕೃತಿ ಪ್ರಳಯವಾಗೋದು ಅಲ್ಲೇ. ಅದಕ್ಕೆ ನಾನು ಹೇಳೋದು, ಪ್ರಕೃತಿ ಪ್ರಳಯವಾಗೋ ಸಮಯಕ್ಕೆ ಉಳಿಯೋದು ಯಾವುದೋ 32 ಲಕ್ಷ ಕೋಟಿ ಜನ ಮಾತ್ರ. ಅಷ್ಟೂ ಜನ 2012 ನಂತರ ನಶಿಸಿ ಹೋಗ್ತಾ ಹೋಗುತ್ತೆ. ಕಮ್ಮಿ ಆಗಿ ಫಿಲ್ಟರ್ ಆಗ್ತಾ ಇರ್ತಾರೆ ಜನಗಳು. ಯಾತಕ್ಕೆ? ಒಂದೊಂದು ಕಾರಣದಲ್ಲಿ, ಒಂದೊಂದು ರೀತಿಯಲ್ಲಿ, ಒಂದೊಂದು ಅಗ್ನಿ ಪ್ರವೇಶವಾಗಿ ಅಥವಾ ಜಲದ ಪ್ರವೇಶವಾಗಿ. ಇದನ್ನೆಲ್ಲ ಏನು ಅಂದರೆ ದೈವಾರಾಧನೆ ಒಂದೇ ನಮ್ಮ ಉಳಿದಿರೋದು, ಧರ್ಮ ಮಾರ್ಗ ಒಂದೇ ಇರೋದು. ಅದಕ್ಕೆ ಇದುವರ ತನಕ ನಾ ಭೂತೋ ನಾ ಭವಿಷ್ಯದಿಂದ ಯಾವ ಮಾಧ್ಯಮದಲ್ಲೂ ಹೇಳದೇ ಇರತಕ್ಕಂಥ ರಹಸ್ಯಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಇದು ಎಲ್ಲ ಧರ್ಮದವ್ರಿಗೂ ಸೇರಿರೋದು, ಎಲ್ಲ ವರ್ಗದವ್ರಿಗೂ ಸೇರಿರೋದು, ಎಲ್ಲ ಜನಾಂಗದವ್ರಿಗೂ ಸೇರಿರೋದು. ಅದಕ್ಕೆ ಇಂಥ ಒಂದು ಶ್ರೀಕೃಷ್ಣ ರಹಸ್ಯದಲ್ಲಿ ಇವತ್ತಿನ ದಿವಸ ತ್ಯಾಗರಾಜರ ಆರಾಧನೆಯನ್ನು ಸ್ಮರಣೆ ಮಾಡ್ಕೊತ ತ್ಯಾಗರಾಜರ ಕೀರ್ತನೆಗಳನ್ನು ನಿಮಗೆ ಕೇಳಿಸ್ಕೊಟ್ಟೆ. ಆದರೆ ದಯವಿಟ್ಟು ಇವತ್ತು ಒಂದು ಮೂಲ ಉದ್ದೇಶ ಒಂದು ಕೊಡ್ತಿದ್ದೀನಿ. ಇದಕ್ಕೆ ಎಲ್ಲ ರೀತಿಯಾದ ಎಲ್ಲ ಧರ್ಮದವರನ್ನು ಆಚರಿಸಬೇಕು ಅನ್ನೋದು ಈ ಧರ್ಮ ಯಾತ್ರೆಯನ್ನು. ಅದಕ್ಕೋಸ್ಕರ ಎಲ್ಲರಿಗೂ ಸೂರ್ಯನು ಒಂದೇ ರೀತಿಯಾದ ಕಿರಣಗಳು ಕೊಡ್ತಾನೆ, ಚಂದ್ರ ಒಳ್ಳೆ ಶಾಂತಿ ವಾತಾವರಣದ ಒಂದು ಕಾಂತಿಯನ್ನು ಹೊಮ್ತಾನೆ. ಜಗತ್ತಲ್ಲಿ ಬೇಕಾಗಿರೋದು ಶಾಂತಿ, ನೆಮ್ಮದಿ ವಾತಾವರಣ. ಅದಕ್ಕೆ ಎಲ್ಲರೂ ಭೂಸವಾಗಿರ್ತಕ್ಕಂಥ ವಾಚಾರ, ಎಲ್ಲರೂ ಇರ್ತಕ್ಕಂಥದ್ದು ಆ ಭೂಮಿಯಲ್ಲಿ. ಅದಕ್ಕೆ ಭೂ ಸಂಹಾರ ಅಂತಕ್ಕಂಥದ್ದು ಯಾವಾಗ ನಡೆಯುತ್ತೋ ಭೂ ಸಂರಕ್ಷಣೆ ಅನ್ನೋದು ಭಗವಂತ ಒಬ್ಬನಿದ್ದೇ ಇರ್ತಾನೆ. ಅದಕ್ಕೆ ನಿಮಗೆ ಆ ರಕ್ಷಣೆಯನ್ನು ಕೊಡಲಿ ಅಂತ ಹೇಳ್ತಾ ಈ ಶ್ರೀಕೃಷ್ಣ ರಹಸ್ಯದ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟೆ. ಗುರುಜಿ, ಶ್ರೀಕೃಷ್ಣ ರಹಸ್ಯದ ಇನ್ನಷ್ಟು ಮಾಹಿತಿಯನ್ನ ಪಡೀಲಿಕ್ಕೆ ನಾವೆಲ್ಲರೂ ಬಹಳನೇ ಉತ್ಸುಕರಾಗಿದ್ದೀವಿ ಗುರುಜಿ.